ಕಳ್ಳರು ಸಿಕ್ಕಿದ್ರಾ ಅಥವಾ ಪೊಲೀಸರೇ ಬಿಟ್ಬಿಟ್ರ? ಯಾಕಂದ್ರೆ ಇದ್ರ ಹಿಂದಿನ ದಿನ ನಡೆದಂತಹ ಬೀದರ್ನ ಇನ್ಸಿಡೆಂಟ್ ಇಡೀ ಕರ್ನಾಟಕ ಜನತೆನ ಈಗ ಆಲ್ರೆಡಿ ಭಯದಲ್ಲಿ ಮುಳುಗಿಸಿತ್ತು. ಕೊನೆಗೂ ಅವ್ರು ಮಾಡಿದ ಪ್ಲಾನ್ ಪ್ರಕಾರನೇ ಈ ಮಿಷನ್ ನ ಕಂಪ್ಲೀಟ್ ಕೂಡ ಮಾಡ್ತಾರೆ. ರಾತ್ರಿ 12 ಗಂಟೆಗೆ ಬೇಕಾದ್ರೂ ಒಂದು ಮಹಿಳೆ ನಿರ್ಭೀತಿಯಿಂದ ಓಡಾಡ್ಬೋದು ಅಂತ. ಆದ್ರೆ ಎಲ್ಲಿ ಸ್ವಾಮಿ, ಸರಿಯಾಗಿ ಒಬ್ಬ ಗಂಡಸೆ ರಾತ್ರಿ 12 ಗಂಟೆಗೆ ದುಡ್ಡಿಟ್ಕೊಂಡು ಹೊರಗಡೆ ಹೋಗೋದು ಕಷ್ಟ ಆಗಿದೆ. ಹಾಗಾದ್ರೆ ನಮ್ಮ ರಾಜ್ಯದಲ್ಲಿ ಇಲ್ಲೀಗಲಿ ವೆಪನ್ ಸ್ಟೀಲಿಂಗ್ ಆಗ್ತಾ ಇದೆಯಾ ಅನ್ನೋಂಥ ಪ್ರಶ್ನೆ ಎಂತವ್ರಿಗೆ ಬೇಕಾದ್ರೂ ಬರುತ್ತೆ. ಕಳೆದ ವಾರ ಕರ್ನಾಟಕದಲ್ಲಿ ಕಣ್ಣಿಗೆ ಕಾಣಿಸಿರುವಂತಹ ದರೋಡೆಗಳು ಕೆಲವೊಂದಷ್ಟಾದ್ರೆ ಕಣ್ಣಿಗೆ ಕಾಣಿಸ್ತಿರುವಂತಹ ದರೋಡೆಗಳು ಇನ್ನು ಎಷ್ಟೋ. ಬ್ಯಾಂಕ್ನ ದರೋಡೆ ಮಾಡೋದ್ರಿಂದ ಹಿಡಿದು ATM ವಾಹನನ ಅಟ್ಯಾಕ್ ಮಾಡಿರೋವರೆಗೂ ಕೂಡ ಈ ಒಂದೇ ವಾರದಲ್ಲಿ ಕೇಸ್ಗಳು ದಾಖಲಾಗಿದ್ದಾವೆ. ಈ ಅಪರಾಧಗಳೆಲ್ಲ ಕರ್ನಾಟಕದ ಭದ್ರತೆಯನ್ನ ಕ್ವಶನ್ ಮಾಡೋ ರೀತಿಯಾಗಿದ್ದಾವೆ. ಅದರಲ್ಲೂ ನಾನೀಗ ಹೇಳುವಂತಹ 5 ಕೇಸ್ಗಳನ್ನ ಕೇಳಿದ್ರೆ ಪಕ್ಕದ ರಾಜ್ಯದ ಚಿಕ್ಕ ಮಕ್ಕಳು ಕೂಡ ಏನ್ರಿ ನೀವು ಕರ್ನಾಟಕದ ಭದ್ರತೆ ಅಂತ ಕ್ವಶನ್ ಮಾಡಬೇಕು, ಆ ರೀತಿ ಇದಾವೆ. ಹಾಗಾದ್ರೆ ಯಾವ ಆ 5 ಕೇಸ್ಗಳು? ಈ ಕೇಸಸ್ನ ಸಾಲ್ವ್ ಮಾಡೋದಕ್ಕೆ ಪೊಲೀಸರು ಏನ್ ಮಾಡ್ತಾ ಇದ್ದಾರೆ? ಕಳ್ಳರು ಸಿಕ್ಕಿದ್ರಾ ಅಥವಾ ಪೊಲೀಸರೇ ಬಿಟ್ಬಿಟ್ರ? ಇದನ್ನೆಲ್ಲ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಹಲೋ, ನಾನು ನಿಮ್ಮ ಚಂದನ್, ಸ್ಟೇ ಟ್ಯೂನ್. ಈ ಇನ್ಸಿಡೆಂಟ್ಸ್ ನಲ್ಲಿ 5ನೇ ಇನ್ಸಿಡೆಂಟ್ ಏನಿದೆ ಇದು ತುಂಬಾನೇ ಮುಖ್ಯ. ಯಾಕಂದ್ರೆ ಈ 5ನೇ ಇನ್ಸಿಡೆಂಟ್ ಇಂದ ಇಡೀ ಕರ್ನಾಟಕದ ಜನತೆ ಭಯ ಪಡೋ ರೀತಿ ಆಗಿದೆ. ಜನವರಿ 17ರಂದು ಮಂಗಳೂರಿನಲ್ಲಿರುವಂತಹ ಕೊಟೇಕರ್ ಕೃಷಿ ಸಹಕಾರ ಬ್ಯಾಂಕಿಗೆ 6 ಜನ ದರೋಡೆಕೋರರು ದಾಳಿ ಮಾಡಿ 15 ಕೋಟಿ ಮೌಲ್ಯದ ಚಿನ್ನ ಆಭರಣಗಳನ್ನ ಮತ್ತೆ 5 ಲಕ್ಷ ಹಣವನ್ನ ತಗೊಂಡು ಪರಾರಿ ಆಗ್ತಾರೆ. ಈ ದರೋಡೆಕೋರರು ಅಲ್ಲಿರುವಂತಹ ಗಾರ್ಡ್ನ ಗನ್ ತೋರಿಸಿ ಅವ್ರನ್ನ ಎದುರಿಸಿ ಅಲ್ಲಿಂದ ಬ್ಲೂ ಕಲರ್ ನ ಫೈಯಟ್ ಕಾರ್ ನಲ್ಲಿ ಎಸ್ಕೇಪ್ ಆಗ್ತಾರೆ. ಈ ರಾಬರಿ ಮಾಡಿರೋರನ್ನ ಹಿಡಿಯುವಂತ ಕೆಲಸ ಇನ್ನೂ ಆಗ್ತಾನೆ ಇದೆ. ಆಕ್ಚುಲಿ ಈ ಕೇಸ್ ಕರ್ನಾಟಕದ ಜನತೆನ ಏನು ಭಯ ಪಡಿಸಿರ್ಲಿಲ್ಲ. ಯಾಕಂದ್ರೆ ಇದ್ರ ಹಿಂದಿನ ದಿನ ನಡೆದಂತಹ ಬೀದರ್ನ ಇನ್ಸಿಡೆಂಟ್ ಇಡೀ ಕರ್ನಾಟಕ ಜನತೆನ ಈಗ ಆಲ್ರೆಡಿ ಭಯದಲ್ಲಿ ಮುಳುಗಿಸಿತ್ತು. ಜನವರಿ 16ರಂದು ATM ಮಷೀನ್ಗೆ ಹಣ ತಗೊಂಡು ಹೋಗ್ತಾ ಇದ್ದಂತಹ ವಾಹನನ ಇಬ್ಬರು ದರೋಡೆಕೋರರು ಒಂದು ಬೈಕ್ ನಲ್ಲಿ ಅಟ್ಯಾಕ್ ಮಾಡಿ ಆ ಹಣ ತಗೊಂಡು ಹೋಗ್ತಿದ್ದಂತಹ ವೆಹಿಕಲ್ ನ ನಿಲ್ಲಿಸಿ ಅಲ್ಲಿದ್ದಂತಹ ಇಬ್ಬರು ಗಾರ್ಡ್ಸ್ ಮೇಲೂ ಕೂಡ ಗನ್ನಿಂದ ಶೂಟ್ ಮಾಡಿ 87 ಲಕ್ಷ ರೂಪಾಯಿನ ಹಣವನ್ನ ಅಲ್ಲಿಂದ ತಗೊಂಡು ಎಸ್ಕೇಪ್ ಆಗ್ತಾರೆ. ಈ ಘಟನೆ ಕೇವಲ ಬೀದರ್ ಜಿಲ್ಲೆ ಅಷ್ಟೇ ಅಲ್ಲ, ಇಡೀ ಕರ್ನಾಟಕನೇ ಭಯಪಡಿಸಿತ್ತು. ಕೊನೆಗೂ ಅವ್ರು ಮಾಡಿದ ಪ್ಲಾನ್ ಪ್ರಕಾರನೇ ಈ ಮಿಷನ್ ನ ಕಂಪ್ಲೀಟ್ ಕೂಡ ಮಾಡ್ತಾರೆ. ಇದು ಪ್ಲಾನ್ ಅಂತ ಹೆಂಗ್ ಗೊತ್ತಾಯ್ತು ಬ್ರೋ ನಿಮಗೆ ಅಂತ ಕೇಳಿದ್ರೆ, ಈ ಇನ್ಸಿಡೆಂಟ್ಗೂ ಮತ್ತೆ 5ನೇ ಇನ್ಸಿಡೆಂಟ್ಗೂ ಎರಡಕ್ಕೂ ಕೂಡ ಲಿಂಕ್ ಇದೆ. ನಾನು ಅವಾಗ ನಿಮಗೆ ಹೇಳ್ತೀನಿ ಅದೇನು ಅಂತ. ಈ ಘಟನೆ ನಮ್ಮ ಕರ್ನಾಟಕದ ಜನತೆನೇನೋ ಭಯ ಪಡಿಸಿತ್ತು. ಆದ್ರೆ ಮೈಸೂರಿನಲ್ಲಾದಂತಹ ಇನ್ನೊಂದು ಘಟನೆ ಬೇರೆ ರಾಜ್ಯದವರು ಕೂಡ ನಮ್ಮ ಕರ್ನಾಟಕಕ್ಕೆ ಬಯ್ಯೋ ರೀತಿ ಮಾಡಿತ್ತು. ಕೇರಳದ ವ್ಯಾಪಾರಿ ಒಬ್ಬ ರಾತ್ರಿ 11 ಗಂಟೆಗೆ ತನ್ನ ಕಾರ್ನಲ್ಲಿ ಸ್ವಲ್ಪ ಕ್ಯಾಶ್ನ ಇಟ್ಕೊಂಡು ಮೈಸೂರಿನ ಹೈವೇನಲ್ಲಿ ಹೋಗ್ತಾ ಇರ್ತಾನೆ. ಒಂದು ಕಳ್ಳರ ತಂಡ ಅವ್ರ ಹತ್ರ ದುಡ್ಡು ಇರೋದನ್ನ ತಿಳ್ಕೊಂಡು ಅವ್ರನ್ನ ಫಾಲೋ ಮಾಡಿ ಬೈಕ್ ನ ಕಾರಿಗೆ ಅಡ್ಡ ಹಾಕಿ ಅವರಿಗೆ ಚಾಕುನ ತೋರಿಸಿ ಅವ್ರ ಹತ್ರ ಇರುವಂತಹ ಕ್ಯಾಶ್ ನ ತಗೊಂಡು ಪರಾರಿ ಆಗ್ತಾರೆ. ಪೊಲೀಸರು ಈ ಕಳ್ಳರ ಗುಂಪನ್ನ ಒಂದು ದೊಡ್ಡ ನೆಟ್ವರ್ಕ್ ಅಂತಾನೆ ಹೇಳ್ಯಾರೆ. ಯಾಕಂದ್ರೆ ಈ ಇನ್ಸಿಡೆಂಟ್ ಏನು ಹೊಸದಲ್ಲ. ಯಾಕಂದ್ರೆ ಇದೇ ರೀತಿ ಹೈವೇನಲ್ಲಿ ತುಂಬಾ ಇನ್ಸಿಡೆಂಟ್ ನಡೆದಿದ್ದಾವೆ. ಆದ್ರೆ ಅವು ತುಂಬಾನೇ ಬೆಳಕಿಗೆ ಬಂದಿರಲಿಲ್ಲ ಅಷ್ಟೇ. ಆದ್ರೆ ಇದು ಕೇರಳದ ವ್ಯಕ್ತಿ ಕಂಪ್ಲೇಂಟ್ ಕೊಟ್ಟಿದ್ರಿಂದ ಈ ಕೇಸ್ ಹೊರಗಡೆ ಬಂದಿತ್ತು. ಸ್ವತಂತ್ರ ಸಿಕ್ಕಿದ್ಮೇಲೆ ಗಾಂಧೀಜಿಯವರು ಒಂದು ಮಾತು ಹೇಳ್ತಾರೆ, ರಾತ್ರಿ 12 ಗಂಟೆಗೆ ಬೇಕಾದ್ರೂ ಒಂದು ಮಹಿಳೆ ನಿರ್ಭೀತಿಯಿಂದ ಓಡಾಡ್ಬೋದು ಅಂತ. ಆದ್ರೆ ಎಲ್ಲಿ ಸ್ವಾಮಿ, ಸರಿಯಾಗಿ ಒಬ್ಬ ಗಂಡಸೆ ರಾತ್ರಿ 12 ಗಂಟೆಗೆ ದುಡ್ಡಿಟ್ಕೊಂಡು ಹೊರಗಡೆ ಹೋಗೋದು ಕಷ್ಟ ಆಗಿದೆ. ಈ ಇನ್ಸಿಡೆಂಟ್ ಇಂದ ಕೇರಳ ರಾಜ್ಯದವರು ನಮ್ಮ ಕರ್ನಾಟಕನ ದೂಷಿಸುವಂತ ಸ್ಥಿತಿ ಕೂಡ ಬಂದಿದೆ. ಈ ಇನ್ಸಿಡೆಂಟ್ ನಂತರ ಧಾರವಾಡದಲ್ಲಿ ರಾಬರಿ ಮಾಡೋದಿಕ್ಕಂತ ಹೋಗಿದಂತಹ ಒಂದು ದರೋಡೆಕೋರರ ಗುಂಪನ್ನ ಪೊಲೀಸರು ಅಡ್ಡದಲ್ಲೇ ನಿಲ್ಲಿಸಿ ಅವರನ್ನ ಲಾಕ್ ಮಾಡ್ತಾರೆ. ಆ ಕಳ್ಳರು ಕೆಲವೊಂದು ಕೊಲೆಗಳನ್ನ ಮತ್ತೆ ಕೆಲವೊಂದು ರಾಬರಿ ಮಾಡಿದನ್ನ ಒಪ್ಕೊಳ್ತಾರೆ. ಅಂಡ್ ಪೊಲೀಸರು ಅವರನ್ನೆಲ್ಲ ಅರೆಸ್ಟ್ ಕೂಡ ಮಾಡ್ತಾರೆ. ಇನ್ನೇನು ಈ ರಾಬರಿ ಟೀಮ್ ಅರೆಸ್ಟ್ ಆಯ್ತು, ಇನ್ನು ಯಾವುದೇ ರೀತಿಯ ರಾಬರಿ ಆಗಲಿ ಇನ್ನು ಯಾವುದೇ ರೀತಿಯ ಕೊಲೆಗಳು ಸಹ ನಮ್ಮ ಕರ್ನಾಟಕದಲ್ಲಿ ನಡೆಯಲ್ಲ ಅಂತ ಜನರೆಲ್ಲ ನಿರ್ಭೀತಿಯಿಂದ ನಿಟ್ಟಿಸಿರು ಬಿಡಬೇಕು. ಅಷ್ಟರಲ್ಲೇ ಇನ್ನೊಂದು ದೊಡ್ಡ ಇನ್ಸಿಡೆಂಟ್ ಆಗುತ್ತೆ. ಈ ಇನ್ಸಿಡೆಂಟ್ಗಂತೂ ಜನ ಎಲ್ಲ ಭಯ ಪಡ್ಲಿಲ್ಲ ಅಂದ್ರೂ ಕೂಡ ಭಯ ಪಡಬೇಕು, ಆ ರೀತಿ ಆಯ್ತು. ಅದೇ ಜನವರಿ 16ರಂದು ಬೀದರ್ನಲ್ಲೇ SBI ATM ಹತ್ರ ಇನ್ನೊಂದು ರಾಬರಿ ಆಗುತ್ತೆ. ATM ನ ಎಂಟರ್ ಆಗಬೇಕಾದ್ರೆ ಅಲ್ಲಿದ್ದಂತಹ ಸೆಕ್ಯೂರಿಟಿ ಗಾರ್ಡ್ಸ್ ನ ಗನ್ನಿಂದ ಶೂಟ್ ಮಾಡಿ ATM ನಲ್ಲಿ ಇದ್ದಂತಹ 93 ಲಕ್ಷಗಳನ್ನ ತಗೊಂಡು ಎಸ್ಕೇಪ್ ಆಗ್ತಾರೆ. ಟೋಟಲ್ 2 ದಿನದಲ್ಲಿ ಬೀದರ್ನಲ್ಲೇ 2 ಇನ್ಸಿಡೆಂಟ್ ನಡೆದವು. ನೀವು ಅಬ್ಸರ್ವ್ ಮಾಡಿದ್ರೆ ಈ 2 ಇನ್ಸಿಡೆಂಟ್ ನಲ್ಲೂ ದುಡ್ಡಿಗೋಸ್ಕರ ಜನರ ಪ್ರಾಣನ ತಗೊಂತಾ ಇದ್ದಾರೆ. ಆದ್ರೆ ನೀವು ಇನ್ನೂ ಡೀಪ್ ಆಗಿ ಅಬ್ಸರ್ವ್ ಮಾಡಿದ್ರೆ ಅವರು ಶೂಟ್ ಮಾಡಿರೋದು ಗನ್ನಿಂದ. ಅವ್ರ ಹತ್ರ ಆ ಗನ್ಸ್ ಎಲ್ಲಿಂದ ಬಂದ್ವು? ಹಾಗಾದ್ರೆ ನಮ್ಮ ರಾಜ್ಯದಲ್ಲಿ ಇಲ್ಲೀಗಲಿ ವೆಪನ್ ಸ್ಟೀಲಿಂಗ್ ಆಗ್ತಾ ಇದೆಯಾ ಅನ್ನೋಂಥ ಪ್ರಶ್ನೆ ಎಂತವ್ರಿಗೆ ಬೇಕಾದ್ರೂ ಬರುತ್ತೆ. ಈ ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿದ್ರೆ ನಿಮ್ಮ ತಲೆಯಲ್ಲಿ ಏನಾದ್ರು ಒಂದು ಥಾಟ್ ಬಂದೇ ಬರುತ್ತೆ. ಅದನ್ನ ನಮಗೆ ಕಮೆಂಟ್ ಮುಖಾಂತರ ತಿಳಿಸುವಂತ ಪ್ರಯತ್ನ ಮಾಡಿ. ಅಂಡ್ ಈ ವಿಡಿಯೋಗೆ ನಾನು ನಿಮ್ಮ ಕಡೆಯಿಂದ ಒಂದು ಲೈಕ್ ಮತ್ತೊಂದು ಸಬ್ಸ್ಕ್ರೈಬ್ನ ಎಕ್ಸ್ಪೆಕ್ಟ್ ಮಾಡ್ತೀನಿ. ಅದನ್ನ ಕೊಡೋದ್ರ ಮೂಲಕ ನಮ್ಮನ್ನ ಬೆಂಬಲಿಸಿ ಅಂತ ಹೇಳ್ತಾ ನಾನು ನಿಮಗೆ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ನಾನು ನಿಮ್ಮ ಚಂದನ್, ಸೈನ್ ಆಫ್.